ನಮ್ಮ ಬರ್ತಡೆ ಫ್ರೀ ಬಿರಿಯಾನಿ ಎಲ್ಲರಿಗೂ. ಇವತ್ತು ಸರ್ಪ್ರೈಸ್ ಫ್ರೀ ಬಿರಿಯಾನಿ ಅಂತ ಗೈಸ್, ಬೇಗ ಬನ್ನಿ. ಪಾರ್ಟ್ನರ್ ಸ್ಲೀಪಿಂಗ್ ಪಾರ್ಟ್ನರ್ ಇವರು ಏನೋ ಹೇಳ್ತಾ ಇದ್ದಾರೆ. ಬಂದು ತಿಂದು ಹೋಗ್ತೀನಿ, ನನಗೆ ಪುಕ್ಸಟ್ಟೆ ಅಂದಿದ್ದಾರೆ ಯಾರಿಗೂ ಹೋಟ್ಲಿಗೆ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಟಾಪಿಕ್ ಏನು ಅಂತ ತಮ್ಮನೇ ನಾನು ನೋಡಿರ್ತೀರ. ಹೌದು, ಬಿರಿಯಾನಿ ಸೆಂಟರ್ ನನ್ನ ಫ್ರೆಂಡಿಂದ ಅಂದರೆ ಆಲ್ಮೋಸ್ಟ್ ನಮ್ಮದು ಇದ್ದಂಗೆ, ನಮ್ಮದೇ. ಸೊ ಎಲ್ಲಿ ಓಪನ್ ಆಗಿದೆ, ಹೇಗಿದೆ, ಎಲ್ಲ ರಿವ್ಯೂ ಕೊಡ್ತೀನಿ ಈ ಬ್ಲಾಗಲ್ಲಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಪ್ಲೀಸ್ ಗಾಯ್ಸ್. ಚಲೋ ಗೈಸ್, ಜಯಶ್ರೀ ಸರ್ಕಲಿಂದ ಸ್ಟ್ರೈಟ್ ಬಂದರೆ ಮೀನು ಅಂಗಡಿ ಪಕ್ಕನೇ ಲೊಕೇಟ್ ಆಗಿದೆ. ಮಲ್ನಾಡ್ ಬಿರಿಯಾನಿ ಸೆಂಟರ್ ಅಂತ. ಚಿಕನ್ ಬಿರಿಯಾನಿ, ಕುಷ್ಕಾ, ಚಿಕನ್ ಕಬಾಬ್, ಚಿಕನ್ ಚಾಪ್ಸ್. ಆ್ಯಂಡ್ ಸ್ಪೆಷಲಾಗಿ ಸ್ಯಾಟರ್ಡೇ ಮಂಡೇ ಮಾತ್ರ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಸಿಗುತ್ತೆ. ಇದೇ ನಮ್ಮ ಅಂಗಡಿ, ನೋಡ್ಕೊಂಬಿಡಿ. ನಮ್ಮ ಹುಡುಗ ಒಳಗೆ ಇದ್ದಾನೆ, ಬನ್ನಿ ಹೋಗೋಣ. ಇವತ್ತು ಹೆವಿ ಲೇಟ್ ಆಗಿಬಿಟ್ಟಿದೆ. ಹಾಕಿ ಕೂತ್ಕೊಂಡಿದ್ದಾರೆ. ಆಕಾಶ್ ಹಾಯ್ ಮಾಡು. ಅಣ್ಣ ಫೋನಲ್ಲಿ ಮಾತಾಡ್ತಿದ್ದಾನ, ಕಸ್ಟಮರ್ಸ್ ಜೊತೆ ಮಾತಾಡ್ತಿದ್ದಾನ. ಗೈಸ್, ಲೆಗ್ ಪೀಸ್ ಎಲ್ಲ ಸಿಗತ್ತೆ ಗೈಸ್. ಇರಲಿ ಪರವಾಗಿಲ್ಲ. ಅಣ್ಣ ಉಪವಾಸ ಇದ್ದು ಬಿರಿಯಾನಿ ಮಾಡಿದ್ದಾನೆ, ಇವಾಗ ತಿನ್ನೋಕೆ ಕುತ್ಕೊಂಡಿದ್ದಾನೆ ಫೋನಲ್ಲಿ ಮಾತಾಡ್ಕೊಂಡು. ಗಮ್ ಅಂತ ಇದೆ, ನೀವು ಇಲ್ಲಿ ಗೈಸ್ ಮಸ್ಟ್ ವಿಸಿಟ್ ಗೈಸ್. ಬರ್ರಿ ಒಂದ್ಸತಿ ವಿಸಿಟ್ ಮಾಡಿ. ಹಾಂ, ಏನಿಲ್ಲ, ಜಯಶ್ರೀ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಸಾಕು, ಇಲ್ಲಿಂದಾನೆ ಕಾಣುತ್ತೆ ಮಲ್ನಾಡ್ ಬಿರಿಯಾನಿ ಸೆಂಟರ್. ಗೈಸ್, ನಮ್ಮ ಫ್ರೆಂಡ್ ಒಬ್ರು ಬಂದಿದ್ದಾರೆ, ರೆಗ್ಯುಲರ್ ಕಸ್ಟಮರ್ಸ್ ಇರೋ. ಹೆಂಗಿರುತ್ತೆ ರೈಸು ಬಿರಿಯಾನಿ? ರೈಸ್ ಚೆನ್ನಾಗಿರುತ್ತೆ, ಬಿರಿಯಾನಿ ಚೆನ್ನಾಗಿರುತ್ತೆ. ನಿಮಗೆ ಯಾವ್ದು ಫೇವ್ರೇಟ್? ಓನರ್ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ನಮ್ಗೆ ಅದಕ್ಕೆ ತುಂಬಾ ಇಷ್ಟ ಹೋಟ್ಲಿಗೆ ಬರೋದು. ಹೌದಾ? ನಿಮಗೆ ಏನು ಫೇವ್ರೇಟ್ ಇದರಲ್ಲಿ? ನನಗೆ ಬಿರಿಯಾನಿ ಫೇವ್ರೇಟು, ಕಬಾಬ್ ಫೇವ್ರೇಟು, ಎಲ್ಲಾನು ಇಷ್ಟ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ರೆಗ್ಯುಲರ್ ಕಸ್ಟಮರ್ ಇವರು. ಕಸ್ಟಮರ್ ಅನ್ನೋದಕ್ಕಿಂತ ನಮ್ಮವರೇ ಇವರು. ಓನರ್ ಪಾರ್ಟ್ನರ್ ಸ್ಲೀಪಿಂಗ್ ಪಾರ್ಟ್ನರ್ ಇವರು. ಡಬಲ್ ಮೀನಿಂಗ್ ಸರ್, ಯಾವುದು ಡಬಲ್ ಮೀನಿಂಗ್? ಏನೋ ಹೇಳ್ತಾ ಇದ್ದಾರೆ. ಅದು ಬಿಕಾಮ್ ಮಾಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಸ್ಲೀಪಿಂಗ್ ಪಾರ್ಟ್ನರ್ ಅಂದ್ರೆ ಪಾರ್ಟ್ನರ್ ಆಗಿರ್ತಾರೆ, ಆದ್ರೆ ಏನು ಕೆಲಸ ಮಾಡಲ್ಲ. ನಾವು ಹಂಗಲ್ಲ, ನಾವು ಸ್ಲೀಪಿಂಗ್ ಪಾರ್ಟ್ನರ್ಸ್ ಕಡೆ. ಆದ್ರೆ ನಾವು ಎಲ್ಲ ಬಿಕಾಮ್ ಎಲ್ಲ ಮಾಡಿಲ್ಲ ಅವರು. ಇವ್ರು ಇದಾರಲ್ಲ, ಇವರೇ ಶೆಫ್. ನಮಸ್ಕಾರ, ಮುಸ್ತಫಾ ಅಂತ. ಏನ್ ಬೇಕು ಸರ್? ಬಿರಿಯಾನಿ ಇದೆ, ಕುಷ್ಕಾ ಇದೆ, ಓಕೆನಾ ಸರ್? ಇವತ್ತು ನಮ್ಮ ಬರ್ತಡೆ ಫ್ರೀ ಬಿರಿಯಾನಿ ಎಲ್ಲರಿಗೂ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಇವತ್ತು ಸರ್ಪ್ರೈಸ್ ಫ್ರೀ ಬಿರಿಯಾನಿ ಅಂತ ಗೈಸ್, ಬೇಗ ಬನ್ನಿ. ವಿಡಿಯೋ ನಾಳೆ ಹಾಕ್ತೀನಿ. ಬಂದ್ ಕೇಳಿ, ನಾನು ಹೆಸರು ಹೇಳಿ ಕೊಡ್ತಾರೆ. ಏನ್ ಬಸ್ ಕೊಡಲ್ವಾ? ಕೊಡ್ತೀನಿ ಬಸ್. ಏನೇನ ಕೊಡ್ತಾನ ಹೇಳಿದಾರೆ, ಕಬಾಬ್ ಹೇಳಿದಾರೆ. ರೈಸ್ ಕೊಡಾಕ ರೋಟಿ. ಆಕಾಶ ನೀಟ ಮಾಡಪ್ಪ. ನನ್ನ ಸ್ಲೀಪಿಂಗ್ ಪಾರ್ಟ್ನರ್ ನಿನಗೆ. ಬರೀ ಇಂಥದೆಯಾ ಸ್ಲೀಪಿಂಗ್ ಪಾರ್ಟ್ನರ್. ಗೈಸ್, ಮಳೆ ಬರುತ್ತೆ ಅಂತ ಎಲ್ಲ ತಾಟ್ಕೋಲೆಲ್ಲ ಹಾಕಿದ್ದಾರೆ, ಆದ್ರೆ ಬಂದಿಲ್ಲ ಇವತ್ತು. ಸುತ್ಕೆ ಇಟ್ಟಿದ್ರಲ್ರ ಮೇಲೆ ತಲೆ ಮೇಲೆ ಬರ ಬಿಡಿಸ್ಕೋ. ಬರೀ ಇಂಥದೆಯಾ ಸುತ್ಕೆಯಲ್ಲಿದೆ ಗೈಸ್. ಅವಾಗಲೇ ಸಖತ್ ರಶ್ ಇತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಾನು ಒಂಚೂರು ಸರ್ವ್ ಮಾಡಿದೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗೆಲ್ಲ ಫ್ರೀ ಇರೋದ್ರಿಂದ ವಿಡಿಯೋ ಮಾಡ್ತಿದ್ದೀನಿ. ಇನ್ನೂ ನಿಂತಿದ್ದಾರೆ ಕಸ್ಟಮರ್ಸು. ಫುಲ್ ಫ್ರೀ ಇದೆ ಅಂದ್ಕೊಳ್ಳಿ, ಅವಾಗಲೇ ಮಾಡ್ತಿರೋದು. ಇಲ್ಲ ಅಂದರೆ ಕಬಾಬ್, ಬಿರಿಯಾನಿ, ಕುಷ್ಕಾ ಅಂತ ಫುಲ್ ಸೈಕ್ ಮಾಡಿಬಿಡ್ತಾರೆ.
ಇವ್ರು ಗೊತ್ತಲ್ಲ ಇವರು ಇಲ್ಲೇ ಇವರು ಸೆಕ್ಯೂರಿಟಿ ಗಾರ್ಡ್, ಇವರು ಬಾಡಿ ಗಾರ್ಡ್ ಇದ್ದಂಗೆ ಇವರು, ಡೈಲಿ ಕಸ್ಟಮರ್. ಇವ್ರ ಹೆಸರು ಪುಷ್ಕಾಟೆ ಅಂತ ಗಾಯ್ಸ್. ನೋಡಿ 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 ಅಂಗಡಿ. ಇಲ್ಲ ಗುರು, ಅಲ್ಲಿ ತೋರಿಸಿದ ನಾನು ಹಿಂಗೆ ಪುಷ್ಕಾಟೆ ನಿಮಗೆ ತೋರ್ಸ ಆತ. ಕಬಾಬ್ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ, ಟೇಸ್ಟಿ. ಕರೆಕ್ಟಾಗಿ ಹೇಳಿದಾರಂತೆ. ನಮ್ಮ ಹುಡುಗ ಯಾವಾಗ ಈ ತರ ಚೆನ್ನಾಗಿ ಮಾಡೋದು ಕಲ್ತಿದಾನಂತ ಗೊತ್ತೇ ಆಗಿಲ್ಲ ನಮಗೆ. ಏನ್ ಹೇಳ್ತೀಯ ಮಚ್ಚಿ, ಯಾವ ಗ್ಯಾಪಲ್ಲಿ ಕಲ್ತಿದ್ಯಾ ನೀನು ಇದನ್ನ? ಲಾಕ್ಡೌನ್ ಗ್ಯಾಪ್ ಅಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಅವರ ವಿಡಿಯೋಸ್. ಗೈಸ್, ನಾವು ಲಾಕ್ಡೌನ್ ಅಲ್ಲಿ ಬೇರೆ ಬೇರೆ ವಿಡಿಯೋಸ್ ನೋಡ್ತಿದ್ವಿ ಸೋಷಿಯಲ್ ಮೀಡಿಯಾದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಸೋಷಿಯಲ್ ಮೀಡಿಯಾ ವಿಡಿಯೋಸ್. ಸೌಂಡ್ಲೆಸ್ ವಿಡಿಯೋಸ್. ಇಲ್ಲ ಇವ್ರವ್ರೆ. ಗಾಯ್ಸ್, ನಾಳೆ ಒಂದಿನ, ನಾಳೆ ನಮ್ ಶಾಪ್ ಅಲ್ಲಿ ಜಗಳ ಗಾಯ್ಸ್. ಸರ್, ಈ ಕೂತ್ ಒಳಗಡೆ ಕಬಾಬ್ ಎಲ್ಲ ಬಚ್ಚಿಟ್ಕೊಂಡು ಹೋಯ್ತಾರೆ ಇವ್ರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲ ಅನ್ಬೇಡ, ಕಸ್ಟಮರ್ಸ್ ವಾಪಸ್ ಹೋಗ್ಬಿಟ್ಟಾರ ಆಮೇಲೆ. ಇಲ್ಲಿಂದಾನೆ ಕೂತ್ ಒಳಗಡೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕಬಾಬ್ ಎಲ್ಲ ಇಟ್ಟಿರ್ತಾರೆ. ಇವ್ರು ಕಬಾಬ್ ಮಾಸ್ಟರ್. ಇವರು ಕಬಾಬ್ ಮಾಸ್ಟರಾ? ಕಬಾಬ್ ಮಾಸ್ಟರ್ ಫ್ರೀ ಸಿಗ್ತಾನೆ, ಫ್ರೀ ಅಂದ ಫ್ರೀಯಾಗಿ ಕೊಡ್ತಾನೆ ಕೊಡಲ್ಲ. ಬಿರಿಯಾನಿ ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿ, ಅದೇನು ಮಾಡಾಕ್ತಾನೆ ಗೊತ್ತಿಲ್ಲ, ಸಖತ್ ಟೇಸ್ಟ್ ಆಗಿರತ್ತೆ ಬಿರಿಯಾನಿ. ಏನ್ ಮಾಡಾಕ್ತಾನೆ ಈಗ ಸುರೇಂದ್ರ ಅವ್ರು ನಮಗೆ ರೋಸ್ಟ್ ಮಾಡ್ತಿದ್ದಾರೆ ನಮ್ ಬ್ಲಾಗಲ್ಲೇ. ಇರ್ಲಿ ಮಾಡ್ರಿ. ಅಲ್ಲ, ನೀನ್ ಅದನ್ನ ರೋಸ್ಟ್ ಮಾಡ್ಬಿಟ್ಟೆ ಜಾಸ್ತಿ, ಆಮೇಲೆ ನನ್ನನ್ನೇ ಪುಕ್ಷಟ್ಟೆ ಅಂದ್ಬಿಟ್ಟಿದ್ದಾರೆ ಇವರು. ಹೌದಾ? ದ್ವೇಷ ಮರಿಯಲ್ವಾ ನೀವೀಗ? ಗಾಯ್ಸ್ ಕಾಂಟೆಂಟ್ ಕೊಡ್ತಿದ್ದಾರೆ ಗಾಯ್ಸ್. ನಾನು ಬರ್ತಾ ಇದ್ದೀನಿ ಇಲ್ಲಿಗೆ. ಹಾ ಗಾಯ್ಸ್, ಬಂದು ತಿಂದು ಹೋಗ್ತೀನಿ. ನನಗೆ ಪುಕ್ಷಟ್ಟೆ ಅಂದಿದ್ದಾರೆ. ಯಾರಿಗೂ ಹೋಟ್ಲಿಗೆ ಎಲ್ಲ ಗೈಸ್ ಅಂಗಡಿಯಲ್ಲಿ ದೊಡ್ಡ ಜಗಳ. ನಮ್ಮ ಪಾರ್ಟ್ನರಿಗೆ ಇವರು ಏನಂದಿದ್ದಾರೆ, ಏನು ಪುಕ್ಷಟ್ಟೆ ಪುಕ್ಸಟೆ ಅಂದ್ಬಿಟ್ಟಿದ್ದಾನೆ ಗಾಯ್ಸ್ ಈ ಹುಡುಗ. ನಾನು ನಮ್ಮ ಪುಕ್ಷಟ್ಟೆ ಎಲ್ಲ ಊಟ ಮಾಡಲ್ಲ ಫ್ರೆಂಡ್ಸ್. ನೋಡಿ ಊಟ ಮಾಡ್ಕೊತೀನಿ ಈ ಟೈಮು. ನೋಡಿ ಊಟ ಮಾಡ್ತಾ ಇದ್ದೀನಿ. ಹಿಂಗ್ ಅನ್ಬಿಟ್ಟಾರ ಗೈಸ್. ಪುಕ್ಷಟ್ಟೆ ಅಂದ್ಬಿಟ್ಟಲ್ಲ ನೀನು. ಗೈಸ್ ಕಾಂಟೆಂಟ್ ಕೊಡ್ತಿದಾರೆ ಗೈಸ್, ತುಂಬಾ ಒಳ್ಳೆಯವರು ಗೈಸ್ ಇರೋ. ಡೈಲಿ ಕರಿಬೇಕು ಗೈಸ್ ಇವರಿಗೆ. ಕೊಡ್ತೀನಿ. ಅದೇನು ಅಷ್ಟಕ್ಕೊಂದು ಹೊರ ಬರ್ತಾ ಇದೆಯಲ್ಲ ನಿಮ್ಮ ಕಬಾಬಲ್ಲಿ. ಈ ತರ ಕಾಂಟೆಂಟ್ ಬೇಡ, ಹೊರೆ ಕಾಂಟೆಂಟ್ ಎಲ್ಲ ಕೊಡ್ತಿದ್ದಾರೆ. ಅಣ್ಣ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಕಟ್ಟೋದ್ರಲ್ಲಿ. ಗೈಸ್, ಇವ್ರು ಬಿರಿಯಾನಿ ಮಾಸ್ಟರು. ಇವರು ಕಬಾಬ್ ಮಾಸ್ಟರ್. ಇವರು ಬಿರಿಯಾನಿ ಎಕ್ಸ್ಪರ್ಟ್. ಇವರು ನಾವಿಬ್ರು ಸ್ಲೀಪಿಂಗ್ ಪಾರ್ಟ್ನರ್ ಗೈಸ್. ನಾವು ಸ್ಲೀಪಿಂಗ್ ಪಾರ್ಟ್ನರ್. ಸುಮ್ಮನೆ ಏನಿಲ್ಲ, ಒಂದು ವ್ಲಾಗ್ ಮಾಡ್ತೀವಿ. ಅವ್ರು ನಾವು ಮನೆಗೆ ಹೋಗ್ತೀವಿ, ಇರಲ್ಲ ಇಲ್ಲಿ, ವ್ಯಾಪಾರ ಎಲ್ಲ ಮಾಡಲ್ಲ. ನಾನು ಬ್ಲಾಗ್ ಮಾಡ್ತೀನಿ ಅಂದಿದ್ದಕ್ಕೆ ಬಂದಿದ್ದಾರೆ ನೋಡಿ. ನಾನು ಬ್ಲಾಗ್ ಮಾಡ್ತೀನಿ ಅಂದಿದ್ದಕ್ಕೆ ತಾನೇ ರೆಗ್ಯುಲರ್ ಕಸ್ಟಮರ್ ಅಂದ್ರಲ್ರಿ ರೀ. ಅಲ್ಲ, ಇವಾಗ ಇಷ್ಟೊತ್ತಿಗೆ ಇಷ್ಟೊತ್ತಲ್ಲಿ ರೆಗ್ಯುಲರ್ ಕಸ್ಟಮರು. ಹಾ, ನಮ್ಮ ಹೋಟ್ಲಲ್ಲಿ ಅರ್ಧ ಖಾಲಿ ಮಾಡಿದ್ರೆ ನಮ್ಮ ಬಾಂಬೈದ. ಏನಾನ ಅಂದ್ಬೇಡ ಕಣಲ್ಲಿ. ಏನೇನ ಅಂತಿದ್ದಾರೆ ಗೈಸ್. ಗೈಸ್ ಇವರಿಗೆ ಟೇಸ್ಟ್ ಎಷ್ಟು ಅವನು ಅರ್ಧ ಖಾಲಿ ಮಾಡ್ತೀನಿ ಗೈಸ್. ಇವರು ಅರ್ಧ ಅಂಗಿ ಇದ್ದಂಗೆ ಅಂತೆ ನೋಡಿ. ಅರ್ಧ ಇವರಾ? ನಮ್ಮ ಬಾಂಬೈದಂದೆ ಹೋಟ್ಲಿದೆ. ಇವರು ಬಾವಾ ಬಾಮೈದ ಗೈಸ್. ಇವರಿಬ್ರು ನಮ್ಮ ಬಾವ ಆಗ್ಬೇಕು, ನನ್ನ ಬಾಮೈದ ಆಗ್ಬೇಕಂತೆ ಗೈಸ್. ಬಾಮೈದ ಆಗ್ಬೇಕಂತೆ. ಅರೆ ಇವನು ಪುಕ್ಸಟೆ ಅಂತ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್ ಯಾವ ರೇಂಜಿಗೆ ಕಾಂಟೆಂಟ್ ಕೊಡ್ತಿದ್ದಾರೆ ಗೈಸ್. ಪುಕ್ಸಟೆ ಅಂದ್ರೆ ಬ್ಲಾಗ್ ಅಲ್ಲಿ ಬರ್ಬೇಕು. ಹಾಕ್ತೀನಿ, ನಾನು ಡೈಲಿ ನೋಡ್ತಾ ಇರ್ಬೇಕು. ಗೈಸ್ ಇವರು ಅಪಾರ್ಥ ಮಾಡ್ಕೊಂಡಿದ್ದಾರೆ ಗೈಸ್. ಮಸ್ಟ್ ವಿಸಿಟ್ ದ ಪ್ಲೇಸ್. ತುಂಬಾ ಚೆನ್ನಾಗಿರತ್ತೆ ನೋಡಿ. ಈ ಮೀನು ಅಂಗಡಿ, ಫಿಶ್ ಅಂಗಡಿ ಪಕ್ಕಾನೇ ಇದೆ ನಮ್ಮ ಅಂಗಡಿ.
ಗೈಸ್ ನಮ್ಮ ಪಾರ್ಟ್ನರಿಗೆ ಅಳು ಬರ್ತಿದೆ ಅಂತೆ, ಏನಕ್ಕೆ ಅಂತ ಗೊತ್ತಿಲ್ಲ, ಕೇಳ್ರಿ ನೀವೇ. ಬರ್ರಪ್ಪ. ಹಾಯ್ ಫ್ರೆಂಡ್, ನಮಸ್ಕಾರ. ಯಾರ ಬಂದರು ಕಸ್ಟಮರು? ಇಲ್ಲ ಇಲ್ಲ ಹೇಳಿ. ಹೆಂಗೆ ಕೊಡ್ಲಿ? ಯಾರು ವ್ಯಾಪಾರ ಇಲ್ದಾಗ ನಾವೇ ಸುಮ್ಮನೆ ಮಾತಾಡ್ಬೇಕು ಕಸ್ಟಮರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್ ಇವಾಗಲೇ ಇಷ್ಟು ಫ್ರೀ ಇರೋದು ಅಂದರೆ ಸ್ಟಾರ್ಟ್ ಮಾಡಿ ಒಂದು ಎಷ್ಟು ಡೇಸ್ ಆಯಿತು, ಒಂದು 25 ಡೇಸ್ ಆಗಿಲ್ಲ. ಅವಾಗ್ಲಿಂದ ನಮಗೆ ನಿಲ್ಲಕ್ಕೂ ಜಾಗ ಇರಲಿಲ್ಲ. 6 ಡೇಸಿಂದ ಏನಿದು 6 ಡೇಸ್ ಅಂತಿದ್ದಾರೆ. 6 ಡೇಸ್ ಅಲ್ಲ, 6 ಇಯರ್ಸ್ ಹೇಳಿದ್ ನಾನು. 6 ಇಯರ್ಸ್ ಇಂದ ಕುಕ್ ಮಾಡ್ತಿದ್ದಾರೆ. ನಮ್ ಸ್ಲೀಪಿಂಗ್ ಪಾರ್ಟ್ನರ್ ಯಾಕೋ ಸಖತ್ ಸ್ಲೀಪ್ ಮಾಡ್ತಿದಾರೆ ಅನ್ಸತ್ತೆ. ಇವರು ಇದ್ರಲ್ಲಿ ಮಾಡ್ತಿದ್ರು, ಅಬುದಾಬಿಯಲ್ಲಿ ಮಾಡ್ತಾ ಇದ್ರು. ಅಬುದಾಬಿಯಲ್ಲಿ ಮಾಡ್ತಿದ್ರ ಶೇಖ್ ಮನೇಲಿ ಮಾಡ್ತಾ ಇದ್ರು. ಅದು ಇವರಿಗೆ ಹಿಂದಿ ಬರ್ದಲ್ಲೇ ಓಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಮಲಯಾಳಮಲ್ಲಿ ಮಾಡ್ತಿದ್ದೀವಿ. ಮಲಯಾಳಂ ಇಲ್ಲಿ ಆಲ್ ಲ್ಯಾಂಗ್ವೇಜ್ ಸಕ್ಕತ್ತಾಗಿ ಮಾತಾಡ್ತಾರೆ. ಕಬಾಬ್ ಜ್ಯೂಸು ಸಿಗುತ್ತೆ. ಇದು ನಮಗೆ ಕಬಾಬ್ ಜ್ಯೂಸ್. ಕಬಾಬ್ ಜ್ಯೂಸ್ ಸಿಗತ್ತೆ ಇಲ್ಲಿ, ಖಾಲಿ ಆಗಿದೆ. ಕಬಾಬ್ ಗೈಸ್. ಇದೇನಕ್ಕೆ ಗೈಸ್ ನಮ್ಮ ಕಾಲೇಜ್ ಫ್ರೆಂಡ್ ಒಬ್ರು ಬಂದಿದ್ದಾರೆ, ನನ್ನ ಕ್ಲಾಸ್ಮೇಟ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಶ್ರೀಧರ್ ಅಂತ. ನಾಚಿಕೆ. ನನ್ ವ್ಲಾಗ್ ಮಾಡ್ತಿದ್ದೀನೋ, ಅಂಗಡಿಗೆಲ್ಲ ಮಾಡ ಇದೆ, ಬೇಕಾದ್ರೆ ತೋರಿಸ್ತೀನಿ. ಆಯೇನು ಫ್ರೆಂಡ್ ಬಂದಿನ, ನನ್ ಕಾಂಟೆಂಟ್ ಸಿಗ್ಬೇಕು ಗುರು, ಮಾತಾಡ್ ನೀನು. ಆಯೇನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ತುಂಬಾನೇ ಕ್ಲೋಸ್ ಆಗಿದ್ವಿ ಕಾಲೇಜ್. ಈಗಲೇ ಇದೀವಿ ಗೈಸ್. ಇಲ್ಲ ನಮ್ಮ ಅಂಗಡಿದು ಟೇಸ್ಟ್ ಹೆಂಗಿದೆ ಎಲ್ಲ. ಇನ್ನು ತಿಂದಿಲ್ಲ ಕಣ. ಮೊನ್ನೆ ಬಂದು ತಿಂದೋದಲ್ಲ. ಹೌದಾ, ಇವಾಗ ಹೇಳಿದ್ಯಾ? ಹಂಗಾರೆ ಇನ್ನೂ ಕಾಂಟೆಂಟ್ ಕೊಡ್ತೀಯಾ ಅಂತ ಆಯ್ತು. ಗೈಸ್ ನನ್ನ ಫ್ರೆಂಡ್ಸ್ ನನಗೆ ಕಾಂಟೆಂಟ್ ಕೊಡ್ತಾರೆ ಗೈಸ್ ವ್ಲಾಗ್ ಮಾಡೋಕ್ಕೆ. ಗೈಸ್ ಫೈನಲಿ ಎಲ್ಲ ಮುಗಿಸಿ ಫುಲ್ ಕಂಪ್ಲೀಟ್ಲಿ ಖಾಲಿ ಆಗಿಬಿಟ್ಟಿದೆ. ನಾವೇ ಬೇರೆ ಕಡೆ ತಿನ್ಬೇಕು ಇವಾಗ ಹೋಗಿ. ಇವತ್ತೆಲ್ಲ ತುಂಬಾ ವ್ಯಾಪಾರ ಆಗಿದೆ. ದಣ ದೇಡು ತುಂಬಾ ಹಣ. ನೀವು ಬಂದು ಟೇಸ್ಟ್ ಮಾಡಿ. ಗೈಸ್ ವಿಸಿಟ್ ಮಾಡಿ ಗೈಸ್. ಜಯಶ್ರೀ ಹತ್ರನೇ ಇರೋದು. ಹೆಂಗೂ ಹಿಡ್ಕೊಂಡಿದೆ ಕ್ಯಾಮ್ರಾ. ಗೈಸ್ ನಮ್ಮ ಅಂಗಡಿಯಲ್ಲಿ ಕಬಾಬ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ನಮ್ಮ ಶೆಫು. ವಿಸಿಟ್ ಕೊಟ್ಟಿದ್ದಾರೆ ನೋಡಿ. ಶೆಫಿಂಗ್ ನಾಚಿಕೆ. ಹೌದು ಗೈಸ್, ನಿಮ್ಮ ರೈನಿ ಸೀಸನ್ ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಮಳೆ ಎಲ್ಲ ಇದ್ದಿದ್ದಕ್ಕೆ ಇವತ್ತೆಲ್ಲ ತುಂಬ ರೋದನೆ ಆಗಿತ್ತು. ಸಖತ್ ರೋದನೆ ಆಗಿಬಿಡ್ತು. ಮಳೆಗಾಲ ಮುಗಿಯತಂಗ ಸ್ವಲ್ಪ ಹಂಗೆ ಏನು ಮಾಡೋಕ್ಕಾಗಲ್ಲ. ಪಕ್ಕ ಮಳೆಗಾಲ ಹಿಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಈ ಥರ ವೀಡಿಯೋಸ್ಗಳು ಡೈಲಿ ವ್ಲಾಗ್ ಬಿಡ್ತಿರ್ತೀನಿ. ಇನ್ನೇನು ಮನೆ ಹೋಗಿ ಮಾಡ್ತೀನಿ. ಸಖತ್ ಮಳೆ ಬರ್ತಿದೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಬೇಕು. ಹೀಗೆ ಇರಲಿ. ಪ್ರೋತ್ಸಾಹ, ಬೆಂಬಲ ಎಲ್ಲ ಹಿಂಗೆ ಇರಲಿ ಗಾಯ್ಸ್. ಶೇರ್, ಕಮೆಂಟ್ ಮಾಡಿ, ಬೆಳೆಸ್ರಿ. ಒಳ್ಳೊಳ್ಳೆ ಕಾಂಟೆಂಟ್ ಮಾಡೋಕ್ಕೆ ಸ್ವಲ್ಪ ಟ್ರೈ ಮಾಡ್ತೀವಿ. ಓಕೆ ಗಾಯ್ಸ್, ಬಾಯ್. ಊಟ ಮಾಡಿ ಮಲ್ಕೊಳ್ಳಿ. ಬಾಯ್.